ಇಟ್ಬಿಡ್ತಾರಂತ ಆ ರೀತಿ ಒಂದು ಏಳು ಆಲೋಚನೆಗಳಿದೆ. ಅದರಿಂದಾಗಿ ನಮ್ಮ ಲಯನ್ಸ್ ಅದು ಕೂಡ ಉತ್ತರ ಭಾರತದಲ್ಲಿಲ್ಲ, ಇಡೀ ಯುರೋಪ್ ಅಲ್ಲಿ ಅಮೆರಿಕದಲ್ಲಿ ಅವರು ಗವರ್ನರ್ ಆಗಬೇಕು ಅಂತಂದ್ರೆ ಮನೆಗೆ ಹೋಗಿ ಕಾರ್ಯ ಮಾಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ಏನೋ ಅದ್ರ ಬಗ್ಗೆ ಮಿತ್ತು, ಏನೋ ಗವರ್ನರ್ ಅಂತಂದ್ರೆ ಏನು ಎಲ್ಲ ಬಿಟ್ಬಿಟ್ಟು ಅದೇನೋ ಒಂದು ದೊಡ್ಡ ಇದು ರೀತಿ ಅದಕ್ಕೆ ಎಲ್ಲಾನು ಮಾಡ್ಕೊಡ್ತಾರೆ, ಸಂಬಂಧಗಳು ಮಾಡ್ಕೊಡ್ತಾರೆ, ಹಿಂದಿನ ಇತಿಹಾಸ ಮಾಡ್ಕೊಡ್ತಾರೆ, ಸೇವೆ ಮಾಡ್ಕೊಡ್ತಾರೆ. ಅದೊಂದೇ ಮುಖ್ಯವಾಹಿನಿ ಅಂತಂದ್ಬಿಟ್ಟು ಒಂದು ರಾಷ್ಟ್ರೀಯ ಪಕ್ಷ ಆಗೋಗ್ತದೆ. ಇದರಿಂದ ನಾವು ನಿಜವಾಗ್ಲೂ ಕೂಡ ನರಳ್ತಾ ಇದ್ದೀವಿ. ಅದರಿಂದ ನಾನು ಎಲ್ಲಾ ಕಡೆ ಹೋಗಿ ಹೇಳೋದಿರ್ತೇನೆ, ನೋಡಿ ಲಯನ್ಸ್ ಇಂಟರ್ನ್ಯಾಷನಲ್ ನಮಗೆ ಕೊಟ್ಟಿರಂತ ಒಂದು ಸ್ವಾತಂತ್ರ್ಯನ ಯಾವ ಒಂದು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಕೊಟ್ಟಿಲ್ಲ. ಅಲ್ಲಿ ನಾವು ಟ್ರೀಟ್ ಮಾಡೋದ ಒಂದು ಕ್ಲಬ್ನ ಅಧ್ಯಕ್ಷ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಧ್ಯಕ್ಷಕ್ಕಿಂತ ಹೆಚ್ಚಿನ ಸ್ಥಾನ ಕೊಟ್ಟಿದೆ. ಯಾಕಂದ್ರೆ ಅಷ್ಟು ಇಂಡಿಪೆಂಡೆನ್ಸ್ ನಿಮ್ಮನ್ನ ಯಾರಿಗೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಅಲ್ಲಿ ದುಡ್ಡು ಕಟ್ಕೊಂಡು ಹೋಗ್ತಾ ಇರೋರಿಗೆ ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಇಂಡಿಪೆಂಡೆನ್ಸ್ ಕೊಟ್ಟಿದೆ. ಅದನ್ನ ಬಳಸ್ಕೊಳ್ಬೇಕು. ಈಗಲೂ ಕೂಡ ನಮ್ಮಲ್ಲಿ ಕೆಲವು ಕ್ಲಬ್ಗಳು ಯಾವುದೇ ಒಂದು ಈ ಕೆಸರಲ್ಲಿನ ಕಮಲ ತರ ಎಲ್ಲವನ್ನು ಮುಟ್ಟ ಮೇಲೆ ಹರ್ಕೊಂಡು ಯಾವ್ದು ಕೂಡ ತೆಗೆದಿದ್ದಂಗೆ ಆರಾಮಾಗಿದ್ದಾರೆ. ಈಗ ಮೈಸೂರು ವೆಸ್ಟ್, ಬೆಂಗಳೂರು ವೆಸ್ಟ್ ಯಾವ್ದು ತರ ಕೆಲ್ಸ್ಕೊಳ್ಳಲ್ಲ. ಅವರು ನಮಗ್ ನಾವೇ ರಾಜರು ಅಂತ ಹೇಳಿ ಇರ್ತಾರೆ. ಆ ಸಂಬಂಧಗಳನ್ನ ನಾವು ಮೈಂಟೈನ್ ಮಾಡ್ಕೊಂಡು ಬರಬೇಕು. ಜೊತೆಗೆ ನಮ್ಮ ಹಿತಾಸಕ್ತಿ ಏನಿರುತ್ತೆ, ನಮ್ಮ ಒಂದು ನಮ್ಮ ಹಿತೈಷಿಗಳೇನಿರ್ತದೆ ಅದು ಯಾವತ್ತೂ ಹಿತೈಷಿಗಳೇ. ಹೊರಗಡೆ ಬಂದವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ನಾವು ತಾಯಿ ಹೊರಗಡೆ ಬಂದು ಹೋಗೋರು ಹಿತೈಷಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂತ್ರಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಕುಮಾರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಡೈನಾಮಿಕ್ ಪ್ರೆಸಿಡೆಂಟ್ ಅಂತ ಹೇಳಿ ನನ್ನ ಈ ಒಂದು ಸಂದರ್ಭದಲ್ಲಿ ಕರೆದು ನನ್ನ ಬಗ್ಗೆ ಇಂಟ್ರಡ್ಯೂಸ್ ಕೂಡ ಮಾಡಿ ಒಂದು ಒಳ್ಳೆ ಮಾತಾಡಿ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಿ, ಜೊತೆಗೆ